ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತಂದರೆ ಒಂದು ವೆಡ್ಡಿಂಗಿಗೆ ರೆಡಿ ಆಗಿದ್ದೀನಿ, ನನ್ನ ಕಸಿನ್ದು ವೆಡ್ಡಿಂಗು. ಸೊ ಆ್ಯಕ್ಚುಲಿ 2-3 ಡೇಸಿಂದ ಎಲ್ಲ ನಡೀತಾನೆ ಇತ್ತು ಫಂಕ್ಷನ್ಸ್ಗಳು, ಅದೆಲ್ಲ ಕ್ಲಿಪ್ಪಿಂಗ್ಸ್ನ ನಿಮಗೆ ಹಾಕ್ತೀನಿ, ನೀವು ನೋಡಿ. ಸೊ ಇವಾಗ ಆ್ಯಕ್ಚುಲಾಗಿ ಹಳದಿ ಇದೆ, ಅಂದರೆ ಹಳದಿ ಆಗಿತ್ತು, ಬಟ್ ಸ್ಟಿಲ್ ಇನ್ನೊಂದು ಹಳದಿ ಈಗ ನಾವು ಲೊಕೇಶನಲ್ಲಿ ವೆನ್ಯೂ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಇವಾಗ ರೆಡಿ ಆಗಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀನಿ. ನಾನು ಇಲ್ಲಿಂದ ಕನಕ್ಪುರಲ್ಲಿರೋದು 1 hour 40 minutes ಆಗಬಹುದು. ಸೊ ನಾನು ಅಲ್ಲಿಗೆ ಹೋಗಿ ನಿಮಗೆ ಸಿಗ್ತೀನಿ. ಅಷ್ಟರಲ್ಲಿ ಏನೇನು ಈ 2-3 ಡೇಸಲ್ಲಿ ನಾವು ಮಾಡಿದ್ವಿ ಪ್ರಿಪ್ರೇಷನ್ಸ್, ಮನೇಲಿ ಏನೇನು ಮಾಡ್ಕೊಂಡಿದ್ವಿ, ಶಾಸ್ತ್ರಗಳು ಅಥವಾ ಫಂಕ್ಷನ್ಸ್, ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇರ್ತೀನಿ. ಸೊ ಮೆಹಂದಿ ಇತ್ತು ಆ್ಯಂಡ್ ಚಪ್ರದ ಪೂಜೆ ಇದ್ರದ್ದೆಲ್ಲ ನಾನು ವೀಡಿಯೋಸ್ ಹಾಕ್ತೀನಿ, ನೀವು ನೋಡ್ತಾ ಇರಿ. ಅಷ್ಟೊತ್ತಲ್ಲೇ ನಾನು ಹೋಗಿ ವೆನ್ಯೂ ರೀಚ್ ಆಗಿ ನಿಮಗೆ ನಾನು ಸಿಗ್ತೀನಿ. ಸೊ ಇವಾಗ ಹಲ್ದಿ ಇಲ್ಲಿ ಮನೇಲಿ ಸ್ಟಾರ್ಟ್ ಆಗಿದೆ, ಅರ್ಶನದ ಶಾಸ್ತ್ರ. ಮಮ್ಮಿ ಹೋಗ್ಬಿಟ್ಟು ಅರ್ಶನ ಹಚ್ತಾ ಇದ್ದಾರೆ. ಸೊ ನಾನು ಹೋಗಿದ್ದು ಹಚ್ಚಿದ ವಿಡಿಯೋಸ್ ನನ್ನ ಹತ್ರ ಇಲ್ಲ, ಸೊ ಮಮ್ಮಿ ಹಚ್ಚಿದ್ ಮಾತ್ರ ಇದೆ. ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಳಕ್ಕಾಗಿದ್ದು, ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ಯಾವುದು ಮಾಡ್ಕೊಳಕ್ಕಾಗಿಲ್ಲ ನಾನು. ಸೊ ಅದನ್ನು ಮಾತ್ರನೇ ಇವಾಗ ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ. ಅದಾದಮೇಲೆ ಇಲ್ಲಿ ಎಲ್ಲ ಲೇಡೀಸ್ ಸೇರಿಕೊಂಡು ಶಾಸ್ತ್ರಗಳು ನಡೀತಾ ಇದೆ. ಆ್ಯಂಡ್ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ. ಸೊ ಇವಾಗ ಅರ್ಶನದ ನೀರು ಹಾಕಬೇಕು, ಅದಕ್ಕೆ ಇವಾಗ ಆಚೆ ಕಡೆ ಬಂದಿದ್ದೀವಿ ಎಲ್ಲ. ಸೊ ಈಗ ನಾನು ನೀರು ಹುಯ್ಯಕ್ಕೆ ಹೋದೆ. ಎಲ್ಲರೂ ಇಬ್ರಿಬ್ರಾಗ ಹುಯ್ತಿದ್ವಿ, ಬಿಕಾಸ್ ಎಷ್ಟು ಅಂತ ನೀರು ಹುಯ್ಯಕ್ಕಾಗತ್ತೆ. ಅವಳಿಗೆ ಚಳಿ ಆಗ್ತಿತ್ತು ಸಿಕ್ಕಾಪಟ್ಟೆ, ತಣ್ಣೀರು ಬೇರೆ ಇತ್ತು, ಆಚೆ ಬೇರೆ ಕೂರ್ಸಿದ್ವಿ, ಜನ ಬೇರೆ ಜಾಸ್ತಿ ಇದ್ರು ಅಂತ ಇಬ್ರಿಬ್ರಾಗೆ ನೀರು ಹಾಕ್ತಾ ಇದ್ದೀವಿ. ಸೊ ಇವಾಗ ಅವಳು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು, ಸೊ ನೆಕ್ಸ್ಟ್ ಶಾಸ್ತ್ರಕ್ಕೆ ಕೂರಿಸಿದ್ದಾರೆ. ನಾವೆಲ್ಲರೂ ಕುತ್ಕೊಂಡು ಹಾಗೆ ಇಲ್ಲೆಲ್ಲರೂ ಮಾತಾಡಿಕೊಂಡು ಕತೆಗಳು ಮಾತಾಡ್ಕೊಂಡು ಕೂತಿದ್ದೀವಿ. ಸೊ ಈಗ ನೆಕ್ಸ್ಟ್ ಶಾಸ್ತ್ರನ ಮಾಡಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಡೇ ಗೈಸ್, ಮೆಹಂದಿಗೆ ರೆಡಿ ಆಗಿದ್ದೀನಿ. ಗ್ರೀನ್ ಡ್ರೆಸ್ ಹಾಕೊಂಡಿದ್ದೀನಿ ಮೆಹಂದಿಗೆ. ನಾನು ಮೆಹಂದಿ ಹಾಕೊಂಡಿದ್ದೀನಿ, ಇದೇ ನನ್ನ ಮೆಹಂದಿ. ಸೊ 2 ಕೈಗೂ ಹಾಕೊಂಡೆ ಹಿಂದೆ ಮುಂದೆ. ಆ್ಯಂಡ್ ಎಲ್ಲರೂ ಮೆಹಂದಿಗಳು ಹಾಕೊಂಡು ಕೂತ್ಕೊಂಡಿದ್ದೀವಿ, ಇನ್ನು ಹಾಕೊಳ್ಳೋರು ಹಾಕೊಳ್ತಾ ಇದ್ದಾರೆ. ಸೊ ಇವತ್ತು ಕಂಪ್ಲೀಟಾಗಿ ಇಟ್ ಈಸ್ ಮೆಹಂದಿ ಡೇ. ಸೊ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದೀವಿ. ಇದು ನನ್ನ ಮೆಹಂದಿ, ಹೇಗೆ ಬಂದಿದೆ ನೋಡಿ. ಆ್ಯಂಡ್ ನೋಡ್ಬೋದು ಎಲ್ಲ ಫುಲ್ಲು ಜನ ತುಂಬಿದ್ದಾರೆ, ಮೆಹಂದಿಗಳು ಹಾಕ್ಕೊತಾ ಇದ್ದೀವಿ. ಬ್ರೈಡ್ ಅದೇ ನಮ್ಮ ಹೆಣ್ಣು. ಸೊ ಹೆಣ್ಣು ಹೇಗೆ ಮೆಹಂದಿ ಹಾಕ್ಕೊಳ್ತಾ ಇದ್ದಾರೆ. ಆ್ಯಂಡ್ ನನ್ನ ಮೆಹಂದಿ ಹಾಕೊಂಡ್ಮೇಲೆ ಕಲರ್ ಹೀಗಿತ್ತು. ಸೊ ಎಸ್ ಗೈಸ್, ಇವಾಗ ನಾನು ಲೊಕೇಶನ್ಗೆ ರೀಚ್ ಆದೆ. ಐ ಹೋಪ್ ನೀವು ಕ್ಲಿಪ್ಪಿಂಗ್ಸ್ನೆಲ್ಲ ನೋಡಿರ್ತೀರಾ. ಇವಾಗ ನೀವು ಕಾರ್ ಪಾರ್ಕ್ ಮಾಡಿ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದ್ವಿ. ಸೊ ಬೆಳಗ್ಗೆ ಬಂದಿರೋದು, ಇದು ಅರ್ಲಿ ಮಾರ್ನಿಂಗ್ 6 ಗಂಟೆಗೆಲ್ಲ ಹೊರಟು ಬಂದಿರೋದು. ಸೊ ಬ್ರೇಕ್ಫಾಸ್ಟ್ಗೆ ಪೊಂಗಲ್, ಚಟ್ನಿ, ಇಡ್ಲಿ, ವಡೆ, ಉಪ್ಪಿಟ್ಟು, ಆಮೇಲೆ ಸ್ವೀಟು ಎಲ್ಲ ಇತ್ತು. ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದು ಕಾಫಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಇವಾಗ ಕಾಫಿ ತಗೊಂಡೆ ನಾನು. ಕಾಫಿ ಸಖತ್ತಾಗಿತ್ತು. ಕಾಫಿ ಕುಡಿತಾ ಹಾಗೆ ಇವಾಗ ಲೊಕೇಶನ್ ವೆನ್ಯೂ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಈಗ. 100% ಇದ್ರಲ್ಲಿ ಮಾತ್ರ ನೀವು ಫಸ್ಟ್ ಹೆಣ್ಣು ತಾಯಿ ನೋಡು, ಫಸ್ಟ್ ಹೇಳು, ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಚೆನ್ನಾಗಿ ಕಾಣುತ್ತೆ ಈ ಥರ ಡಾಟ್ ಡಾಟ್ಸ್. ಬಾಯ್ ಚಂದು, ಐ ಆಮ್ ಬ್ಲಾಗಿಂಗ್ ಯು. ಅವ್ರ ಅಪ್ಪ ಫೋನ್ ನಂಬರ್ ಆದರೆ ಹೆಣ್ಣು ಓಕೆ, ಹೆಣ್ಣು ತಮ್ಮ ಮನೆ ಚಡ್ಡಿಯಲ್ಲಿರೋದು. ನೋಡಿ ಅಳಿಸ್ನಣ್ಣು. ಸೊ ಇದೇನೆ ಇವಾಗ ಈ ತರ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲೇನೆ ಗಂಡು ಹೆಣ್ಣು ಇಬ್ರು ಕೂರಿಸಿ ಇವಾಗ ನಾವು ಅರ್ಶನದ ಶಾಸ್ತ್ರ, ಹಳದಿ ಅಂತ ಒಂದು ಅಫಿಷಿಯಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ಮನೇಲಿ ಮಾಡಿದ್ದು ಒಂದು ನಮ್ಮ ಹೆಣ್ಮನೆ ಗಂಡು ಮನೆ ಮಾಡ್ಕೊಂಡ್ರು. ಸೊ ಇವಾಗ ಇಲ್ಲಿ ಮಾಡೋದು. ಆ್ಯಂಡ್ ಇವಾಗ ಗಂಡು ಜಸ್ಟ್ ಬಂದರು ವೆನ್ಯೂಗೆ, ಲೊಕೇಶನ್ಗೆ. ಅದು ಸೊ ಗಂಡನ ಆ್ಯಂಡ್ ಅವ್ರ ಫ್ಯಾಮಿಲಿನ ವೆಲ್ಕಮ್ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಎಸ್ ಗೈಸ್, ದಿಸ್ ಈಸ್ ದ ಗ್ರೂಮ್. ಇದೇ ಮದುವೆ ಗಂಡು, ಇವರೇನೆ. ಸೊ ಈಗ ಇವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ನಾವೆಲ್ಲರೂ
ಹುಡುಗಿ ಕಡೆಯವರು ವೇಟ್ ಮಾಡ್ತಿದೀವಿ. ಸೊ ಹುಡುಗಿ ಹೋಗಿ ಹುಡುಗನ ವೆಲ್ಕಮ್ ಮಾಡ್ತಿದ್ದಾರೆ ಆ್ಯಂಡ್ ಇಬ್ರು ನಾಚ್ಕೋತಾ ಇದ್ದಾರೆ ಒಬ್ರು ಬೊಕ್ಕೆ ಕೊಡುವಾಗ. ಈಗ ಏನಂದ್ರೆ ಗೈಸ್, ಇಲ್ಲಿ ಈವ್ನಿಂಗ್ ಸಂಗೀತ ಇದೆ ಅಂಡ್ ಎಲ್ಲಾರು ಡಾನ್ಸ್ ಮಾಡ್ತಾ ಇದೀವಿ. ಸೊ ಆ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತ ಇಲ್ಲೆಲ್ಲರೂ ಬರ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಶಾಸ್ತ್ರ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲ ಒಂದ್ ರೌಂಡ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡೋಣ ಅಂತ. ಸೊ ಇಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಎಲ್ಲ ಲೇಡೀಸ್ ಬರ್ತಾ ಇದ್ದಾರೆ. ಸೊ ಲೇಡೀಸ್ದೇ ಒಂದು ಡಾನ್ಸ್ ನಡೆಯುತ್ತೆ, ಅದಕ್ಕೋಸ್ಕರ ಇಲ್ಲಿ ಅಂಡ್ ಈ ಸ್ಟೇಜ್ ಅಲ್ಲೇನೆ ಡಾನ್ಸ್ ನಡೆಯೋದು ಈವ್ನಿಂಗ್. ಸೊ ಇಲ್ಲೇನೆ ಸೆಟಪ್ ನಡೆಯುತ್ತೆ. ಸೊ ಡ್ಯಾನ್ಸ್ ಮುಗಿಸ್ಕೊಂಡು ಈಗ ನಾವು ಶಾಸ್ತ್ರ ಸ್ಟಾರ್ಟ್ ಆಯ್ತು ಅಂತ ಬಂದ್ವಿ. ಅಲ್ಲಿದ್ದಾಳೆ. ಸೊ ಈಗ ನಾನು ಇಬ್ರಿಗೂ ಅರ್ಶನ ಇಡಕ್ಕೆ ಹಚ್ಚಕ್ಕೆ ಅಂತ ಹೋದೆ. ಸೊ ಜಸ್ಟ್ ಲೈಟಾಗಿ ತುಂಬಾನು ಹಾಕೋದು ಬೇಡ ಅಂತ ಲೈಟಾಗಿ ಹಾಕ್ತೀನಿ, ಬಿಕಾಸ್ ಎಲ್ಲರೂ ಹಾಕ್ತಿರ್ತಾರೆ ಆ್ಯಂಡ್ ಸಮ್ಟೈಮ್ಸ್ ತುಂಬ ಹಾಕೋದು ಅದು ಅಲರ್ಜಿ ಆಗಿಬಿಡುತ್ತೆ ಅಂತ ನಾನು ಜಸ್ಟ್ ಲೈಟಾಗೇನೆ ಇಬ್ರಿಗೂ ಹಳದಿ ಹಚ್ಚಿದೆ. ಸೊ ಇವಾಗ ಎಲ್ಲ ಹಚ್ಚಿ ಬಂದ್ವಿ. ಸೊ ಹಂಗೆ ಸ್ವಲ್ಪ ಈ ರೆಸಾರ್ಟ್ನ ಸುತ್ತಾಡೋಣ, ನೋಡೋಣ ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಐ ಥಿಂಕ್ ಫೌಂಟೇನ್ ಬರುತ್ತೆ, ಐ ಮೀನ್ ನೈಟ್ ಟೈಮ್ಸಲ್ಲಿ ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಇಟ್ಸ್ ಯೂಶಲಾಗಿ ವೆಡ್ಡಿಂಗ್ಸ್ಗಂತಾನೆ ಇದು ಮಾಡಿದ್ದಾರೆ. ಸೊ ಇಲ್ಲಿ ಈವ್ನಿಂಗ್ ಬಳೆ ಶಾಸ್ತ್ರ ನಡೆಯುತ್ತೆ. ಸೊ ಚೆನ್ನಾಗಿದೆ. ಆ್ಯಂಡ್ ಇವಾಗ ಫೈನಲಾಗಿ ಊಟಕ್ಕೆ ಬಂದ್ವಿ. ತುಂಬ ಹೊಟ್ಟೆ ಅಷ್ಟು ಬಿಸಿಲಿರೋದ್ರಿಂದ ಏನಾದರೂ ಕೋಲ್ಡ್ ಆಗಬೇಕು ಅಂತ ಅನಿಸ್ತಿತ್ತು. ಸೊ ಊಟಕ್ಕೆ ಜೋಳದ ರೊಟ್ಟಿ, ಎಣ್ಗಾಯಿ ಮತ್ತು ಬಜ್ಜಿ, ಸ್ವಲ್ಪ ಇದು ಚಾಟ್ಸ್ ಥರ ಏನೋ ಪಲ್ಯ ಮತ್ತು ಬೆಂಡೆಕಾಯಿದು ಒಂಥರ ಕುರ್ಕುರೆ ಥರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವೀಟ್ ಇಟ್ಟಿದ್ರು. ಆ್ಯಂಡ್ ಏನಂತಂದರೆ ಗೈಸ್, ದಿಸ್ ವಾಸ್ ವೆರಿ ಯೂನಿಕ್ ಟು ಮೀ. ಬ್ಯಾಂಬೂ ಅಲ್ಲಿ ಬಿರಿಯಾನಿ ಅಂದರೆ ಬ್ಯಾಂಬೂ ವೆಜ್ ಬಿರಿಯಾನಿನ ಕೊಟ್ಟರು. ಎಲ್ಲರಿಗೂ ಅದನ್ನು ಸರ್ವ್ ಮಾಡಿದ್ರು. ಇಟ್ ವಾಸ್ ವೆರಿ ಯೂನಿಕ್ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ವಿ. ಇಲ್ಲಿ ಬಂದರೆ ಗೈಸ್ ನೀವು ನೋಡ್ಬೋದು, ಇಲ್ಲಿ ಬ್ಲ್ಯಾಕ್ ಕಲರ್ ಕೋಳಿ ಇದೆ, ಕಪ್ಪು ಕೋಳಿ. ಸೊ ಇದು ನಾಟಿ ಕೋಳಿನೇ, ಫುಲ್ ಬ್ಲ್ಯಾಕ್ ಇದೆ ಆ್ಯಂಡ್ ಇದಕ್ಕೇನು ಅಂತಾರೆ, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಏನು ಅಂತ. ನಿಮ್ಗೆ ಗೊತ್ತಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಏನು ಅಂತಾರೆ ಅಂತ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ಬಟ್ ನೋಡೋಕ್ಕಂತೂ ಸಕ್ಕತ್ತಾಗಿದೆ, ತುಂಬ ಗ್ಲಾಸಿ ಆಗಿದೆ ಅದರದ್ದು ಇದೆಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಡಕ್ಸ್ಗಳು ಇತ್ತು, ಡಕ್ ಅದರದ್ದು ಮರಿಗಳು. ಸೊ ಇಲ್ಲಿ ತುಂಬಾ ಅನಿಮಲ್ಸ್ ಇದೆ ಗೈಸ್ ನೋಡೋದಿಕ್ಕೆ. ಡಾಗ್ಸ್ ಇದೆ, ಡಕ್ ಇದೆ, ಕೋಳಿಗಳು, ಕ್ಯಾಟ್ ಎಲ್ಲ ಇದೆ. ಅಂಡ್ ಈಗ ಈವ್ನಿಂಗ್ ಬಳೆ ಶಾಸ್ತ್ರಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಈ ಸೀರೆನೇ ಉಟ್ಕೊಂಡಿದ್ದೀನಿ ಬಳೆ ಶಾಸ್ತ್ರಕ್ಕೆ. ಸೊ ಇಲ್ಲೇನೆ ಬಳೆ ಶಾಸ್ತ್ರನ ಇವಾಗ ಇವರು ಆರ್ಗನೈಸ್ ಮಾಡ್ತಾ ಇರೋದು. ಅಂಡ್ ಬಳೆ ತೊಡ್ಸಕ್ಕೆ ಆಂಟಿನೂ ಬಂದ್ಬಿಟ್ಟಿದ್ದಾರೆ ಅಂಡ್ ಎಲ್ಲ ಎತ್ತಿಡ್ತಾ ಇದ್ದಾರೆ, ಯಾರ್ಯಾರಿಗೆ ಯಾವ ಥರ ಬಳೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಅಂಡ್ ಬಳೆಗಳನ್ನೆಲ್ಲ ಚೆನ್ನಾಗಿದೆ ನೋಡೋದಿಕ್ಕೆ. ಸೊ ಇವಾಗ ಎಲ್ಲರೂ ಬಂದು ಅವ್ರವ್ರಿಗೆ ಯಾವ್ಯಾವ ಕಲರ್ ಬೇಕು ಬಳೆಗಳಂತ ಸೆಲೆಕ್ಟ್ ಮಾಡ್ಕೊತಾರೆ. ಫಸ್ಟು ಆಬ್ವಿಯಸ್ಲಿ ಮದುವೆ ಹೆಣ್ಣು ಅವ್ರಿಗೇನೆ ಹಾಕೋದು. ಸೊ ಇದೇ ಮದುವೆ ಹೆಣ್ಣು ಆ್ಯಂಡ್ ಅವ್ರ ಮಮ್ಮಿ, ಮತ್ತೆ ಆ್ಯಂಡ್ ಮೈ ಸಿಸ್ಟರ್. ಸೊ ಎಲ್ಲ ಕೂತ್ಕೊಂಡಿದ್ದೀವಿ, ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಆಗಿ ಪೂಜೆ ಮುಗ್ದಿದ ತಕ್ಷಣ ಹುಡುಗಿಗೆ ಬಳೆ ಹಾಕ್ತಾರೆ. ಅದಾದಮೇಲೆ ನಾವುಗಳು ಎಲ್ಲನೂ ಬಳೆ ಹಾಕೊಳ್ಳೋದಿರುತ್ತೆ. ಸೊ ಯಾವ ಬಳೆ ಹಾಕೋಬೇಕು ಗೊತ್ತಿಲ್ಲ, ನನಗೇನು ಜಾಸ್ತಿ ಹಾಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕೊಳ್ಳೋದು. ಆ್ಯಂಡ್ ಏನೋ ಶಾಸ್ತ್ರಗಳೆಲ್ಲ ನಡೀತಾ ಇದೆ, ಪೂಜೆಗಳು ನಡೀತಾ ಇದೆ. ಸೊ ಈಗ ಮತ್ತೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈವ್ನಿಂಗ್ ಸಂಗೀತಕ್ಕೆ ರೆಡಿ ಆದ್ವಿ ಗೈಸ್. ಸೊ ಸಂಗೀತ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹುಷಾರು, ಇಲ್ಲಿ ಅಲ್ಲಿ ಎರಡು ಕಡೆ ಮೆಟ್ಲಿ.
ಸೊ ಈಗ ಒಳಗಡೆ ಎಂಟರ್ ಆಗ್ತಿರಂಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇದೆ. ಬೆಳಗಿಂದ ಅಂತೂ ಸಿಕ್ಕಾಪಟ್ಟೆ ಗಂಟ್ಲು ಒಣಗೋಗ್ಬಿಟ್ಟಿತ್ತು. ಸೊ ವೆಲ್ಕಮ್ ಡ್ರಿಂಕ್ ಕುಡಿತಿದೀವಿ ಅಂಡ್ ಇಲ್ಲೇನೆ ಸಂಗೀತ್ಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಸೊ ಇಲ್ಲಿ ಎಲ್ಲ ಚೇರ್ಸ್ ಅರೇಂಜ್ ಮಾಡಿದ್ದಾರೆ. ವೆಲ್ಕಮ್ ಡ್ರಿಂಕು ಮತ್ತೆ ಸ್ವಲ್ಪ ಹಂಗೆ ಸ್ನಾಕ್ಸ್ಗಳನ್ನ ತಿಂತಾ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ಸೊ CA ದಟ್ ಈಸ್ ಅಲ್ಲೇನೆ ಇವಾಗ ಫುಲ್ ಸಂಗೀತ್ಗೆ ಡಾನ್ಸಸ್ ಎಲ್ಲ ನಡೆಯುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಇವಾಗ ಗಂಡು ಹೆಣ್ಣದು ಎಂಟ್ರಿ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಫೈರ್ ವರ್ಕ್ಸ್ ಅಂದರೆ ಕ್ರ್ಯಾಕರ್ಸ್ನೆಲ್ಲ ಬರ್ಸ್ಟ್ ಮಾಡ್ತಾ ಇದ್ದೀವಿ. ಸೊ ಬರ್ಸ್ಟ್ ಮಾಡಿ ಒಂದು ಗ್ರ್ಯಾಂಡ್ ಎಂಟ್ರಿ ವೆಲ್ಕಮ್ನ ಗಂಡು ಹೆಣ್ಣಿಗೆ ಕೊಡೋಣ ಅಂತ ಅವ್ರ ಬ್ರದರ್ ಎಲ್ಲ ಇದನ್ನ ಅರೇಂಜ್ ಮಾಡಿರೋದು. ಸೊ ಎಸ್, ಹಿಯರ್ ದೇ ಆರ್ ದ ಬ್ರೈಡ್ ಅಂಡ್ ದ ಗ್ರೂಮ್. ಗಂಡು ಹೆಣ್ಣು ಇವಾಗ ದೇ ಆರ್ ಕಮಿಂಗ್. ಹೇಳಿ ನಾನು ಇದನ್ನ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಹೆಣ್ಣಿನ ಕಡೆ ಎಷ್ಟು ಜನ ಇದ್ದೀರಾ? ಓ, ಬ್ರೈಟ್ ಸೈಡ್ ಎಷ್ಟೊಂದು ಜನ ಇದ್ದಾರಾ? ಕೋಟಿ ಸೂರ್ಯ ನಿರ್ವಿಘ್ನಂ ಕುರು ಮೇ ದೇಹ ಸರ್ವಕಾರ್ಯ. ಸೊ ಈಗ ಫೈನಲ್ ಆಗಿ ಊಟ ತಿನ್ನಕ್ ಬಂದ್ವಿ. ಊಟದಲ್ಲಿ ಯುನಿಕ್ ಆಗಿ ಇಲ್ಲಿ ಆಪಂನ ಇಟ್ಟಿದ್ದಾರೆ ಗೈಸ್. ದಟ್ ಈಸ್ ಮೈ ಫೇವ್ರೆಟ್. ಸೊ ಎಲ್ಲ ಯುನಿಕ್ ಆಗಿದೆ ಇಲ್ಲಿ. ಸೊ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಈವ್ನಿಂಗ್ ಬರ್ತಾ ಇರೋದು ನಾವು ರೆಸ್ಟ್ ಮಾಡಿ ಸ್ವಲ್ಪ ರಿಸೆಪ್ಷನ್ಗೆ. ಸೊ ರಿಸೆಪ್ಷನ್ಗೆ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಮನೇಲೇನೆ ವ್ಲಾಗ್ ಮಾಡ್ಕೊಂಡ್ ಬರ್ಬೇಕಿತ್ತು, ಬಟ್ ಐ ಟೋಟಲಿ ಫರ್ಗಾಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಾನು ಈ ಒಂದು ಸೀರೆ ನಾನೇ ಬನಾರಸ್ ಸ್ಯಾರಿ ಇದಕ್ಕೆ ರಿಸೆಪ್ಷನ್ಗೆ ಉಟ್ಟಿರೋದು. ಮನೇಲೆ ಪ್ರಾಪರ್ ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡೆ ಗೈಸ್, ಬಟ್ ಲಿಟ್ರಲ್ ಆಗಿ ಮರ್ತೋಯ್ತು. ಆ್ಯಂಡ್ ಗಂಡು ಹೆಣ್ಣು ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಂಟ್ರಿ ಆ್ಯಕ್ಚುಲಿ ಅವ್ರದ್ದು ಫೋಟೋಶೂಟ್ ನಡೀತಿತ್ತು. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ಇದೆ ನನ್ನ ಬ್ಲೌಸ್ ಡಿಸೈನ್. ಆ್ಯಂಡ್ ಈಗ ಅಗೇನ್ ಇಲ್ಲಿನೇ ಇವತ್ತು ರಿಸೆಪ್ಷನ್ಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋದು. ಸೊ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ಇನ್ನ ಹುಡುಗ ಹುಡುಗಿದು. ಸೊ ಇನ್ನು ಯಾರು ಬಂದಿಲ್ಲ, ಇನ್ನು ಎಂಟ್ರಿನೋ ಹುಡುಗ ಹುಡುಗಿದು ಪ್ರಾಪರ್ ಆಗಿ ಆಗಿಲ್ಲ. ಸೊ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡ ಮೇಲೆ ಆಗತ್ತೆ. ನಾವು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ಇನ್ನು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾವಿಲ್ಲಿ ಸ್ಟೇ ಮಾಡಿರಲಿಲ್ಲ, ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಬಂದಿದ್ದು. ಸೊ ದಟ್ ಈಸ್ ದ ರೀಸನ್. ಸೊ ಇಲ್ಲೇ ಇರೋರೆಲ್ಲರೂ ಇನ್ನು ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಚಳಿ ಆಗ್ತಾ ಇದೆ ಆ್ಯಕ್ಚುಲಾಗಿ ಆಚೆ ಇರೋದ್ರಿಂದ. ಇದು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ನನಗಂತೂ ಲಿಟ್ರಲ್ ಕೋಲ್ಡೇ ಆಗ್ತಾ ಇದೆ. ಸೊ ತುಂಬ ಕೋಲ್ಡ್ ಇತ್ತು. ಆ್ಯಂಡ್ ಎಸ್, ಗಂಡು ಹೆಣ್ಣಿನ ಎಂಟ್ರಿ ಅಗೇನ್ ಇವತ್ತು ವಿತ್ ಕ್ರ್ಯಾಕರ್ಸ್, ಗ್ರ್ಯಾಂಡ್ ಎಂಟ್ರಿ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಲುಕ್ ಅಟ್ ದ ಕಪಲ್, ದೇ ಬೋತ್ ಆರ್ ಸೋ ಹ್ಯಾಪಿ. ಆ್ಯಂಡ್ ಇಬ್ರು ಮುಖದಲ್ಲೂ ಆ ಒಂದು ಹ್ಯಾಪಿನೆಸ್ನ ನೋಡ್ಬೋದು. ದೇ ಆರ್ ಲೈಕ್ ಸೋ ಎಕ್ಸೈಟೆಡ್ ಆ್ಯಂಡ್ ಸೋ ಹ್ಯಾಪಿ ಫಾರ್ ದ ವೆಡ್ಡಿಂಗ್. ಸೊ ಈಗ ಮತ್ತೆ ಊಟಕ್ಕೆ ಬಂದ್ವಿ. ಚಾಟ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಈಗ ಬೇಗ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಬರಬೇಕು ಗೈಸ್. ಸೊ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಈಗ ಮುಹೂರ್ತಕ್ಕೆ ನಾನು ಹೀಗೆ ರೆಡಿ ಆಗಿದ್ದೀನಿ. ಬೆಳಗ್ಗೆ 6 ಗಂಟೆಗೆಲ್ಲ ರೆಡಿಯಾಗಿ ಇವಾಗ ನಾವು ಬಂದಿದ್ದೀವಿ. ಸೊ ಟಿಫನ್ಗೆ ಇಡ್ಲಿ ಪುಡಿ, ಘೀ ಪುಡಿ ಇಡ್ಲಿ, ಪೊಂಗಲ್, ಉಪ್ಪಿಟ್ಟು, ವಡೆ ಆ್ಯಂಡ್ ಎಲ್ಲ ಇತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಾವು ಆಚೆ ಬಂದ್ವಿ.
ಸೊ ಇದೇನೆ ಗೈಸ್ ಮಂಟಪ, ಎಷ್ಟು ಬ್ಯೂಟಿಫುಲ್ ಡೆಕೋರೇಟ್ ಮಾಡಿದ್ದಾರೆ ಅಲ್ವಾ. ಆ್ಯಂಡ್ ಇಲ್ಲೇನೆ ಈ ಒಂದು ಜಾಗದಲ್ಲಿ, ಈ ಒಂದು ಲೊಕೇಶನಲ್ಲೇ ಇವತ್ತು ಮುಹೂರ್ತನ ಅರೇಂಜ್ಮೆಂಟ್ಸ್ ಮಾಡಿರೋದು. ಆ್ಯಂಡ್ ನಾನು ಮಮ್ಮಿ ಈಗ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ದಿ ಬ್ರೈಡ್ ಆ್ಯಂಡ್ ಗ್ರೂಮ್ ಟು ಅರೈವ್. ಸೊ ಈಗ ಗ್ರೂಮ್ ಗಂಡು ಬಂದಾಯಿತು. ಈಗ ನೆಕ್ಸ್ಟು ನಮ್ಮ ಹುಡುಗಿ, ನಮ್ಮ ಹೆಣ್ಣು ಬರಬೇಕು. ಸೊ ಮದುವೆ ಹೆಣ್ಣು ಈಸ್ ಆಲ್ಸೋ ಕಮಿಂಗ್. ಸೊ ದಿಸ್ ಇಸ್ ದಿ ಎಂಟ್ರಿ. ಬ್ಯೂಟಿಫುಲ್ ಡ್ರೀಮಿ ಎಂಟ್ರಿ ಕೊಟ್ಟರು. ಆ್ಯಂಡ್ ಇವಾಗ ದ ಮೋಸ್ಟ್ ಅವೈಟೆಡ್ ಮೂಮೆಂಟ್ ಅಂತಲೇ ಹೇಳಬಹುದು. ಅವರು ಇದಕ್ಕೋಸ್ಕರ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ರು ಎಲ್ಲರೂ. ಸೊ ಎಸ್, ಏನೇನು ಶಾಸ್ತ್ರಗಳು ನಡಿಬೇಕೋ ಅದೆಲ್ಲ ನಡೀತಾ ಇತ್ತು. ಸೊ ನಾನೆಲ್ಲ ಜಸ್ಟ್ ಬಿಟ್ಸ್ ಆಗಿ ಸ್ವಲ್ಪನೇ ಹಾಕಿದ್ದೀನಿ. ಆ್ಯಂಡ್ ಎಸ್ ಗೈಸ್, ಈಗ ನೆಕ್ಸ್ಟ್ ದ ಫೈನಲ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫೈನಲ್ ಆಗಿ ತಾಳಿ ಕಟ್ಟಿದಾಯಿತು. ಇದಕ್ಕೋಸ್ಕರನೇ ಇಷ್ಟೆಲ್ಲ ಗ್ರ್ಯಾಂಡಾಗಿ ಎಲ್ಲರೂ ಅರೇಂಜ್ಮೆಂಟ್ಸ್ ಮಾಡೋದು, ಸೆಲೆಬ್ರೇಷನ್ಸ್ ಮಾಡೋದು ಈ ಒಂದು ಮೂಮೆಂಟ್ಗೋಸ್ಕರನೇ. ಆ್ಯಂಡ್ ದಟ್ ಈಸ್ ಫೈನಲಿ ಡನ್ ಆ್ಯಂಡ್ ಶೀ ಈಸ್ ಹಿಸ್ ಫಾರ್ ಎವರ್. ಸೊ ತಾಳಿಗೆ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಆ್ಯಂಡ್ ಎಸ್ ಗೈಸ್, ಫೈನಲಿ ಅಫಿಷಿಯಲಿ ಮದುವೆ ಆಗೋಯಿತು. ಸೊ ಈಗ ಮತ್ತೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಇವತ್ತೂ ಅಷ್ಟೇ ತುಂಬ ವೆರೈಟೀಸ್ ಇದೆ. ಪೇಣಿ ಅಂತೆ, ಆ್ಯಂಡ್ ಪಲ್ಯ ಬೌಲಲ್ಲಿ ತುಂಬ ಐಟಮ್ಸ್ಗಳು ಕೊಟ್ಟಿದ್ರು. ನನಗೆ ಏನೇನು ಹೇಳಬೇಕು ಅಂತ ಮರ್ತೋಗ್ಬಿಟ್ಟಿದೆ. ಸೊ ಚಾಟ್ ಇತ್ತು, ಪಲ್ಯ ಇತ್ತು, ಆ್ಯಂಡ್ ಆಲ್ರೆಡಿ ರೋಟಿ ಕೊಟ್ಟಿದ್ರು, ಅದನ್ನು ತಿಂದಿದ್ದಾಯಿತು. ಆ್ಯಂಡ್ ಇದು ಬಂದುಬಿಟ್ಟು ಪಟ್ನ ಪಲಾವ್ ಬಿರಿಯಾನಿನೋ ಸಮಥಿಂಗ್ ಹೇಳಿದ್ರು. ಆ್ಯಂಡ್ ಇದನ್ನು ತುಂಬ ಯೂನಿಕ್ ಆಗಿತ್ತು. ಟೇಸ್ಟು ತುಂಬಾ ಚೆನ್ನಾಗಿತ್ತು, ಯಾವುದೂ ಚೆನ್ನಾಗಿಲ್ಲ ಅಂತಲೇ ಹೇಳೋಂಗಿಲ್ಲ. ಟೇಸ್ಟ್ ವಾಸ್ ಆಲ್ ಅಲ್ಟಿಮೇಟ್. ಸೊ ಹಾಯ್ ಗೈಸ್, ಮದುವೆ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಅಲ್ಲಿ ಬ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ರಿಚುವಲ್ಸ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಬರೋಕ್ಕೆ ತುಂಬ ಲೇಟ್ ಆಯಿತು. ಸೊ ಮನೆಗೆ ಬಂದು ಈಗ ಫ್ರೆಶ್ ಅಪ್ ಆಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಟಯರ್ಡ್. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು. ಸೊ ಕಂಪ್ಲೀಟಾಗಿ ನಾನು ಒಂದು ಮಂತ್ ಆಲ್ಮೋಸ್ಟ್ ಆಯ್ತು, ಇದೆಲ್ಲ ಒಂದು ವಾರ ತನಕ ಬರೀ ಫಂಕ್ಷನ್ಸ್ ಇತ್ತು. ಸೊ ಮದುವೆ ಫುಲ್ ಹೇಗಿತ್ತು ಅಂತೆಲ್ಲ ನಾನು ನಿಮಗೆ ಹೇಗಾಯಿತು ಅಂತ ವ್ಲಾಗ್ ಮಾಡಿ ಹಾಕಿದ್ದೀನಿ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ಇಟ್. ಆ್ಯಂಡ್ ಈ ಒಂದು ವಿಷಯದಿಂದನೇ ನಾನು ಈ ಮಂತ್ ಫುಲ್ಲು ಒಂದು ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದೆ, ಯಾವುದು ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಸೊ ಎಸ್ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೀಟ್ ಯು ಆಲ್ ಅಗೇನ್ ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.